ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಂದಿರೋದು ನಮ್ಮೂರಿಗೆ. ನಮ್ಮೂರು ಬಂದು ಮದ್ದೂರು, ಮಂಡ್ಯ ಪಕ್ಕದಲ್ಲಿದೆ. ಇದು ಬಂದುಬಿಟ್ಟು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮಗೆ ಹಾಲಿಡೇ ಹೋಮ್ ಥರ. ಒಂದು 15 ದಿನಕ್ಕೆ, ಒಂದು ತಿಂಗ್ಳಿಗೆ ಒಂದು ಸರಿ ನಾವು ಬರ್ತೀವಿ. ಇಲ್ಲಿ ಬಂದು ಒಂದು 2 ದಿನ ಇದ್ಬಿಟ್ಟು ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ತುಂಬ ಗ್ರೀನ್ರಿ ಇದೆ ಇವಾಗ, ಅದಕ್ಕೆ ಚೆನ್ನಾಗಿರುತ್ತೆ, ಕಾಮಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ. ಇದು ಬಂದ್ಬಿಟ್ಟು ಮುಂಚೆ ಇದೆಲ್ಲ ತೋಟ ಇತ್ತು. ಆದರೆ ತೋಟ ಕೆಲಸ ಮಾಡೋಕ್ಕೆ ಯಾರು ಜನ ಸಿಗಲ್ಲ, ತುಂಬ ಕಷ್ಟ ಇದೆ. ಹಾಗಾಗಿ ಇದನ್ನೆಲ್ಲ ಸೈಟ್ ಮಾಡಿ ಇವಾಗ ಕೊಟ್ಬಿಟ್ಟಿದ್ದೀವಿ. ಇವಾಗೆಲ್ಲ ಮನೆಗಳು ಬರ್ತಾ ಇದೆ ಇನ್ನು. ಇಲ್ಲೂ ಅಷ್ಟೇ ತುಂಬ ನಾಯಿಗಳು ಬರುತ್ತೆ. ನಮ್ಮ ಕಾರ್ ಬಂದ ತಕ್ಷಣ ನಮ್ಮ ಹಿಂದೆನೇ ಬಂದುಬಿಡುತ್ತೆ. ಇದಕ್ಕೂ ಬಿಸ್ಕೆಟು, ಬ್ರೆಡ್ಡು, ರೈಸ್ ಎಲ್ಲ ಮಾಡಿ ಹಾಕ್ತೀವಿ. ಇಲ್ಲಿ ಒಂದೊಂಥರ ಖುಷಿ ಕೊಡುತ್ತೆ ಅದು ಪ್ರಾಣಿಗಳಿಗೆ ಊಟ ಹಾಕೋದು. ನೋಡಿ, ಇದು ನಾಯಿ ಮರಿ ಬಂದುಬಿಟ್ಟು ಪಾಪ ಇದಕ್ಕೆ ಸಣ್ಣ ವಯಸ್ಸಲ್ಲಿ ಯಾರೋ ಬಾಯಿ ಕಟ್ಬಿಟ್ಟಿದ್ದಾರೆ. ಆ ಮಾರ್ಕ್ ಹಾಗೆ ಹೋಗಿದೆ ಪಾಪ, ಹೆಣ್ಮರಿ. ಇದನ್ನೆಲ್ಲ ಸ್ಟೆರಿಲೈಸ್ ಮಾಡಬೇಕು, ವ್ಯಾಕ್ಸಿನೇಷನ್ ಮಾಡಬೇಕು. ಅದರ ಯಾರು ಸಿಗ್ತಾಯಿಲ್ಲ ಇಲ್ಲಿ. ಹಾಗಾಗಿ ನೋಡಬೇಕು, ನೆಕ್ಸ್ಟ್ ಟೈಮ್ ಬಂದಾಗ ಮಾಡಬೇಕು ಇಲ್ಲಿ ಖಂಡಿತವಾಗ್ಲೂ. ಇಲ್ಲಿ ಹಿಂದೆ ಬಂದುಬಿಟ್ಟು ಮನೆ ಹಿಂದೆ ರೈಲ್ವೆ ಟ್ರ್ಯಾಕ್ ಇದೆ. ಹಿಂದೆ ಎಲ್ಲ ತೆಂಗಿನ ತೋಟ, ಈ ಕಡೆ ಎಲ್ಲ ನಮ್ಮದೇ ತೋಟ ಇತ್ತು. ಈಗ ಎಲ್ಲ ಸೈಟ್ ಮಾಡಿಬಿಟ್ಟು ಇದು ಮಾಡಿದ್ದೀವಿ. ತೋಟ ಎಲ್ಲ ಹಿಂದೆ ಇವಾಗ ಹಾಗೆ ಇಟ್ಕೊಂಡಿದ್ದೀವಿ. ಸೊ ಈ ರೈಲ್ವೆ ಟ್ರ್ಯಾಕ್ ತುಂಬ ಮೆಮೊರಬಲ್. ಅದು ಆ ಕಡೆ ಕಾಣೋದು ನಮ್ಮ ಅಜ್ಜಿ ಮನೆಯಲ್ಲಿ ಮುಂಚೆ ಇದ್ದಿದ್ದು ಅಜ್ಜಿ ಮನೆ. ಇವಾಗಲೂ ಇದ್ದಾರೆ, ನನ್ನ ಕಸಿನ್ಸೇ ಇದ್ದಾರೆ ಅಲ್ಲಲ್ಲ. ಸೊ ಈ ಟ್ರ್ಯಾಕ್ ತುಂಬ ಮೆಮೊರಬಲ್. ಯಾಕಂದರೆ ನಾವು ಮದ್ದೂರು ಸ್ಟೇಷನ್ ಇಳ್ಕೊಂಡು ಮದ್ದೂರು ವಡೆ ತಿನ್ಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರ್ತಾಯಿದ್ವಿ. ವೆರಿ ಅಡ್ವೆಂಚರಸ್ಸು, ತುಂಬಾ ಚೆನ್ನಾಗಿರ್ತಾಯಿತ್ತು ಅವಾಗೆಲ್ಲ ಸಣ್ಣ ವಯಸ್ಸಿನಲ್ಲಿ. ಇಲ್ಲಿ ಬಂದರೆ ನಾವು ಸಾಮಾನು ತೊಗೊಂಬಂದ್ಬಿಟ್ಟು ಹಾಗೆ ಮಾಡ್ಕೊಂಡು ಸಾಮಾನುಗಳು ತೊಗೊಂಡೋಗ್ತೀವಿ, ಯಾಕಂದರೆ ಜಾಸ್ತಿ ಬರಲ್ಲ ಅಂತ. ಇವತ್ತು ನಾವು ಸ್ಪೆಷಲಾಗಿ ಇದು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು ಮೋರ್ ಚಾಯ್ಸ್ ಅಂತ ತಂದಿರೋದು. ಇದು ರಿಲಯನ್ಸ್ ಸ್ಮಾರ್ಟಿಂದ ತಂದ್ವಿ. ಈ ಬನ್ಸಿ ರವೆ ಬಂದುಬಿಟ್ಟು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸು. ಅದರಲ್ಲಿ ಬಿ ಕಾಂಪ್ಲೆಕ್ಸ್, ವೈಟಮಿನ್ಸ್ ಜಾಸ್ತಿ ಇದೆ. ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಕಿಡ್ನಿಗೆ ಒಳ್ಳೆಯದು. ಆಮೇಲೆ ಪ್ರೋಟೀನು, ಐರನ್, ಮೆಗ್ನೀಷಿಯಮ್ ಎಲ್ಲ ಜಾಸ್ತಿ ಇದೆ, ತುಂಬ ದೇಹಕ್ಕೆ ಒಳ್ಳೆಯದು. ಆಮೇಲೆ ಇದು ಊಟ ತಿಂದಮೇಲೆ ಹೊಟ್ಟೆ ಫುಲ್ಲಾಗಿರುತ್ತೆ. ನೀವು ತುಂಬ ಹೊತ್ತು ಹೊಟ್ಟೆನೇ ಹಸಿವು ಆಗೋಲ್ಲ, ಟೇಸ್ಟಿಯಾಗೂ ಇರುತ್ತೆ ಇದು. ಅದಕ್ಕೆ ಜಾಸ್ತಿ ಇದು ಮಾಡಿಕೊಂಡೇ ನಾವು ತಿನ್ನೋದು ಇಲ್ಲಿ ಬಂದಾಗ. ಇವತ್ತು ನಾವು ಬಂದುಬಿಟ್ಟು ಇದು ಎಣ್ಣೆ ತೊಗೊಂಡು, ಎಣ್ಣೆನೂ ಮತ್ತು ತುಪ್ಪ ಹಾಕ್ಕೊಂಡು ಬನ್ಸಿ ರವೆನ ಹುರಿದು ಇಟ್ಕೊಂಡಿದ್ದೀವಿ. ಅದನ್ನು ಪೇಷನ್ಸಿಂದ ಹುರಿಬೇಕು, ಚೆನ್ನಾಗಿ ಅದು ಇದು ಘಮ ಬರುತ್ತೆ, ಪರಿಮಳ, ಅಲ್ಲಿ ತನಕ ಫ್ರೈ ಮಾಡಬೇಕು. ಆಮೇಲೆ ಒಗ್ಗರಣೆಗೆ ಬಂದುಬಿಟ್ಟು ಎಣ್ಣೆ ತೊಗೊಂಡಿದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆ, ಆಮೇಲೆ ಒಂಚೂರು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು, ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊಳ್ತೀವಿ. ಒಂದೊಂದೇ ಹಾಕ್ಕೊಂಡು ಹುರ್ಕೊಂಡು ಫ್ರೈ ಮಾಡ್ಕೊಂಡು ಮತ್ತೊಂದು ಹಾಕ್ಕೋಬೇಕು. ಆಮೇಲೆ ಕಡಲೆಕಾಯಿ ಒಂಚೂರು ಬೆಂದಮೇಲೆ ಈರುಳ್ಳಿನೂ ಮೆಣಸಿನ್ಕಾಯಿ. ಈರುಳ್ಳಿ ಬಂದುಬಿಟ್ಟು ಒಂದು 2ರಿಂದ 3 ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕು, ನಾವೊಂದು 6ರಿಂದ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಅದು ಎರಡನ್ನೂ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಬಂದುಬಿಟ್ಟು ಒಂದು 4 ಟೊಮೆಟೊ ಹಾಕ್ಕೊಂಡಿದ್ದೀವಿ, 3ರಿಂದ 4 ಟೊಮೆಟೊ ಹಾಕ್ಕೊಂಡಿದ್ದೀವಿ. ಬನ್ಸಿ ರವೆ ಬಂದುಬಿಟ್ಟು ನಾವು ಅರ್ಧ kg ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಇದೆಲ್ಲ ಹಾಕ್ಕೊಂಡು ಎಲ್ಲ ಟೊಮೆಟೊ ಎಲ್ಲ ಬೆಂದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. 1:2 ರೇಷಿಯೋ. ಅದು ಬನ್ಸಿ ರವೆ 2 ಲೋಟ ಅಂದರೆ ಇದು 4-4.25 ಲೋಟ ಹಾಕ್ಕೋಬೇಕು. ಒಂಚೂರು ಜಾಸ್ತಿನೇ ಹಾಕ್ಕೋಬೋದು. ಆಮೇಲೆ ಒಂಚೂರು ಸಕ್ಕರೆ, ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ. ಸಕ್ಕರೆ ಏನಕ್ಕೆ ಅಂತಂದರೆ ಎನ್ಹಾನ್ಸ್ ಮಾಡೋದು ಟೇಸ್ಟ್ನ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇದು ಕುದಿಯತ್ತೆ. ನೀರು ಕುದ್ಮೇಲೆ ಇದಕ್ಕೆ ರವೆ ಹಾಕೋದು. ಸ್ವಲ್ಪನೂ ಹಾಕ್ಕೋಬೋದು. ಇದು ಗಂಟು ಕಟ್ಟಲ್ಲ ಬನ್ಸಿ ರವೆ ಬಂದುಬಿಟ್ಟು, ಹಾಗಾಗಿ ಫುಲ್ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಬೇಗ ಬಂದುಬಿಡುತ್ತೆ ಇದು, ಜಾಸ್ತಿ ಹೊತ್ತೇನು ಹಿಡಿಯಲ್ಲ ನಿಮಗೆ, ತಕ್ಷಣಕ್ಕೆ ಬಂದುಬಿಡುತ್ತೆ. ಇದು ತುಂಬ ಫಾಸ್ಟಾಗಿ ಮಾಡ್ಬೋದು. ಇದು ಎಲ್ಲ ಸಾಮಗ್ರಿಗಳಿದ್ದರೆ ಹಂಗೆ ಇಮಿಡಿಯೇಟಾಗಿ ಹಾಕ್ಕೊಂಡು ಒಂದೇ ಒಂದು ಜಾಸ್ತಿ ಕೆಲಸ ಅಂದರೆ ಬನ್ಸಿ ರವೆ ಫ್ರೈ ಮಾಡೋದು, ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಬೇಗ ಆಗುತ್ತೆ. ಅದು ಹಾಕೊಂಡ್ಮೇಲೆ ಮುಚ್ಚಿಟ್ಬಿಟ್ರೆ ಒಂದು 2-3 ನಿಮಿಷ ಇಟ್ಟರೆ ಆಮೇಲೆ ನೋಡಿದ್ರೆ ಬೆಂದಿರುತ್ತೆ ಅದು. ನೀವು ಕಾಯಿ ಚೆನ್ನಾಗಿ ತುರ್ಕೋಬೇಕು. ಕಾಯಿ ತುರಿಯೋಕ್ಕೆ ಇದು ಮೆಷಿನ್ ಇಟ್ಕೊಂಡಿದ್ವಿ ನಾವು ಇಲ್ಲೇ. ಇದನ್ನು ಕೆಳಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ತುರ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಅದಕ್ಕೆ ಇವಾಗ ಫೈನಲ್ ಟಚ್ಗೆ ಅಂತ ಅಂದ್ಬಿಟ್ಟು ಇದು ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಟು ಈಟ್. ಭಾಳ ಟೇಸ್ಟಿಯಾಗಿರುತ್ತೆ.
ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಎನಿ ಅಪ್ಡೇಟ್ಸ್ ನಿಮ್ಗೆ ಖಂಡಿತ ಬರುತ್ತೆ. ಥ್ಯಾಂಕ್ ಯು.